ನಮ್ಮ ಪ್ಯಾಕೇಜಲ್ಲಿ ಬಂದ್ಬಿಟ್ಟು 5 ಪ್ಲೇಸಸ್ ಬರುತ್ತೆ. ಅದು ದೊಡ್ಡ ಬ್ಯಾನರ್ ಆಗಿದ್ದಾರೆ, ರೈಟ್ ಸೈಡ್ ಕಾಣಿಸುತ್ತೆ ನಿಮಗೆ. ಸೋಮನಾಥಪುರ, ತಲಕಾಡು, ಮಧ್ಯರಂಗ, ಬರ್ಚಿಕ್ಕಿ, ಗಗನಚಿಕ್ಕಿ. ಸೊ ಫಸ್ಟ್ನೇ ಪ್ಲೇಸ್ ಬಂದ್ಬಿಟ್ಟು ನಾನು ನಿಮಗೆ ಫಸ್ಟ್ ಶಿವಗಂಗೆಯಲ್ಲಿ ಬಿಡಿಸಿನಗರ ರಾಮನಗರ ಮಧ್ಯೆ ಬಿಡ್ತೀವಿ. ಅಲ್ಲಿ ತಟ್ಟೆ ಇಡ್ಲಿ ಫೇಮಸ್ಸು. ದಯವಿಟ್ಟು ಯಾರು ಸ್ಪೆಷಲ್ ಆರ್ಡರ್ ಮಾಡೋಕೆ ಹೋಗಿ ಸರ್, ದೋಸೆ, ಮಸಾಲೆ ದೋಸೆ, ಪೂರಿ. ಯಾಕಂದರೆ ವೀಕೆಂಡ್ ಆಗಿರೋದು ಮೈಸೂರು ಮತ್ತು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಬರ್ತಾಯಿದೆ. ಅದರಿಂದ ದಯವಿಟ್ಟು ನಾನು ನಿಮಗೆ ಯಾವ ಪ್ಲೇಸ್ಗಳಲ್ಲಿ ಏನೇನು ಟೈಮ್ ಹೇಳ್ತೀನಿ ಅದನ್ನು ಮೈನಸ್ ಮಾಡ್ತಾ ಬನ್ನಿ, ಪ್ಲಸ್ ಮಾಡೋಕೆ ಹೋಗ್ಬಿಡಿ. ನೀವು ಪ್ಲಸ್ ಮಾಡಿದರೆ ಮುಂದಿನ ಪ್ಲೇಸ್ಗಳು ತೋರಿಸೋದು ಕಷ್ಟ ಆಗುತ್ತೆ, ನಿಮ್ಮ ಎಂಟರ್ಟೈನ್ಮೆಂಟು ಮೈನಸ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಮಧ್ಯಾಹ್ನ ಬಂದ್ಬಿಟ್ಟು ತಲಕಾಡಲ್ಲಿ ಊಟ ಇದೆ. ಸೊ ಆಲ್ಮೋಸ್ಟ್ ನಾವು ಸಿಟಿಯಲ್ಲಿ ವಾಸ ಮಾಡೋದು ಊಟ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೌದೆಯಲ್ಲಿ ಮತ್ತು ಮಧ್ಯದಲ್ಲಿ ಮಾಡೋದಿಲ್ಲ, ನ್ಯಾಚುರಲ್ ಊಟ ತಲಕಾಡಲ್ಲಿ ಊಟ ಇರುತ್ತೆ. ಆ ಊಟ ಮುಗಿಸ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಮಧ್ಯರಂಗ ಹೋಗ್ತೀವಿ. ಸೊ ಸಾಯಂಕಾಲ ಸ್ನ್ಯಾಕ್ಸ್ ಬ್ರೇಕ್ ಬಂದ್ಬಿಟ್ಟು ಮದ್ದೂರಲ್ಲಿರುತ್ತೆ. ಬಿಸಿ ಬಿಸಿ ಮದ್ದೂರೋಡ ಕಾಫಿ ಟೀ 6:30 7 o'clock ಇನ್ಸೈಡ್. ಅಲ್ಲಿ ಬ್ರೇಕ್ಫಾಸ್ಟ್ ಇದು ಸ್ನ್ಯಾಕ್ಸ್ ಬ್ರೇಕ್ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಬೆಂಗಳೂರು ಬರ್ಬೇಕಾದ್ರೆ ಜನರಲ್ ಆಗಿ ನಾವು 8:30 9 o'clock ಇನ್ಸೈಡ್ ಬರ್ತೀವಿ. ಅಂದರೆ ಕರ್ನಾಟಕದಲ್ಲಿ ಮೇನ್ ಕಿಂಗ್ಡಮ್ ಬರುವಂಥದ್ದು ಗಂಗರಿಗೆ ಫಸ್ಟ್ ಒಂದು ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದರೆ KGF ಕೋಲಾರ. ಇದು 2 ಇದೆ. ಬಟ್ 400 years ಬೇಕು ಅಲ್ಮೇಲಮ್ಮ ನ್ಯೂ ದ ಗರ್ಸ್. ಆವಾಗ ಇದು ಎಂಟರ್ ಸಿಟಿ ಫುಲ್ ಸ್ಯಾಂಡಲ್ ಕವರ್ ಆಗ್ಬಿಟ್ಟಿದೆ. 1000 ಹೌಸು, ಪ್ಯಾಲೇಸು, ಟೆಂಪಲ್ ಎಲ್ಲ ಕಂಪ್ಲೀಟಾಗಿ ಸ್ಯಾಂಡಲಿ ಕವರ್ ಆಗ್ಬಿಟ್ಟಿದೆ. ಕಾರಣ ಏನಂದರೆ ಅಲ್ಮೇಲಮ್ಮ 3 ಶಾಪ ಕೊಟ್ಟರು. ಮೊದಲನೇ ಶಾಪ ಬಂದು ತಲಕಾಡು ಮರಳಾಗ, 2ನೇ ಶಾಪ ಮಾಲಂಗಿ ಮರವಾಗಲಿ, 3ನೇ ಶಾಪ ಮೈಸೂರು ರಾಜ್ಯ ಮಂತ್ರಾಲಯ. ಅದಕ್ಕೆ ರೀಸನ್ಗಳೇನಪ್ಪ ಅಂತಂದರೆ ಮೈಸೂರು ನಿಯರ್ ಶ್ರೀರಂಗಪಟ್ಟಣ ಅಂತ ಇದೆ, ಈಗಲೂ ಕೂಡ ಇದೆ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಂತ ಒಬ್ಬ ರಾಜ ಇರ್ತಾರೆ. ದಟ್ ಟೈಮ್ 400 years ಬ್ಯಾಕ್ ವೆರಿ ಬಿಗ್ ಕಿಂಗ್ ಅವರೇ ಸರ್. ಆ ರಾಜನ ಹೆಂಡತಿನೇ ಅಲಮೇಲಮ್ಮನ ಬರ್ತ್ ಪ್ಲೇಸ್, ಹುಟ್ಟಿದ ಊರು ಎಲ್ಲಿದೆ ಅಂದರೆ ಇಲ್ಲಿ ಕಾವೇರಿ ವಾಟರ್ ಇದೆ. ಔಟ್ ಸೈಡ್ 1 more ವಿಲೇಜ್ ಇದೆ, ವಿಲೇಜ್ ನೇಮ್ ಮಾಲಂಗಿ. ಅದು ಆಕೆ ಹುಟ್ಟಿದ ಊರು. ಅವಳು ಒಬ್ಬಳು ದೈವ ಭಕ್ತೆ. 400 years ಬ್ಯಾಕ್ ಅವಳ ಹತ್ರ ಇಂಪಾರ್ಟೆಂಟ್ ಜ್ಯುವೆಲರಿ ಎಲ್ಲ ಇರ್ತದೆ. ಅದ್ರ ಜೊತೆಗೆ ಆಕೆ ಹೌಸ್ ಗಾಡಿ ಇರ್ತದೆ, ಮನೆ ದೇವರು. ಶ್ರೀರಂಗನಾಥ ಟೆಂಪಲ್ ಬ್ಯಾಕ್ ಸೈಡು ಶ್ರೀರಂಗನಾಯಕ ಇರ್ತದೆ, ಅದು ಆಕೆ ಮನೆ ದೇವರು. ಅವಳ ಹತ್ರ ವಿಶೇಷವಾದ ಆಭರಣ ಇರ್ತದಲ್ಲ, ಆಕೆ ಮನೆ ದೇವರಿಗೆ ವೀಕಲ್ 2 days ಇಂಪಾರ್ಟೆಂಟ್ ವರ್ಷಿಪ್ ಇರ್ತದೆ, ಪೂಜೆ ಇರ್ತದೆ. 2 stay ಫ್ರೆಂಡ್ ತನ್ನ ಹೌಸ್ ಗಾರ್ಡ್ ಅದರಿಂದ ತನ್ನಲ್ಲಿರುವಂಥ ಜ್ಯುವೆಲರಿನೆಲ್ಲ ದೇವಿ ಅಲಂಕಾರಕ್ಕೆ ಕೊಟ್ಬಿಟ್ಟು ವರ್ಷಿಪ್ ಫಿನಿಶ್ ಆದ ನಂತರ ಮತ್ತೆ ವಾಪಸ್ ಬರುತ್ತೆ. ಆ ಟೈಮಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಲಮೇಲಮ್ಮನ ಲೈಕ್ ಆಗಿ ಮ್ಯಾರಿಡ್ ಆಗಿ, ಮ್ಯಾರಿಡ್ ಆದ 3 months ಒಂದೊಂದು ಕಾಯಿಲೆ ಬರ್ತದೆ, ಬೆನ್ನಲ್ಲಿ ಬೆನ್ನು ಪುಣಿ.
ಅದು ಹಿಂದೆ ರಾಜಮನೆತನಕ್ಕೆ ಬರುವಂಥ ಕಾಯಿಲೆ, ಬೆನ್ನಿಂದಗಡೆ ಒಂಥರ ಗೆಡ್ಡೆ ಬೌನ್ಸಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಕ್ಯಾನ್ಸರ್ ಅಂತ ಕರೀತಾರೆ. ಅದು ಬಂದಾಗ ಎಲ್ಲ ತೋರಿಸ್ತಾರೆ, ಎಲ್ಲೂ ಗುಣವಾಗಲ್ಲ. ಆಗಿನ ಕಾಲದಲ್ಲಿ ಮೆಡಿಟೇಷನ್ ಮಾಡಿ ಋಷಿಮುನಿಗಳು ಅವ್ರು ಹೇಳ್ತಾರೆ, ತಲಕಾಡು ಅಂತ ಪ್ಲೇಸ್ ಇದೆ, ಆ ಸ್ಥಳದಲ್ಲಿ ಪಂಚಲಿಂಗ ಅಂದರೆ ಮೇಡಮ್ 5 ಮೈನ್ ಒಂದು ಶಿವಲಿಂಗ ಇದೆ, ವೈದ್ಯನಾಥೇಶ್ವರ ಶಿವಲಿಂಗ. ಆ ಶಿವಲಿಂಗಕ್ಕೆ ಕಾವೇರಿ ವಾಟರ್ನಲ್ಲಿ ಸ್ನಾನ ಮಾಡಿ ಶಿವನಿಗೆ ಲೈಕ್ ಆಗಿರುವಂಥದ್ದು ಬಿಲ್ವಪತ್ರೆ ಅಂತ ಬರುತ್ತೆ, 3 ಎಲೆ ಬರುತ್ತೆ. ಅದನ್ನ ಹಾಕಿ ಶಿವನಿಗೆ 5 ಡೇಸ್ ವರ್ಷಿಪ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅವರು ತಲಕಾಡಿಗೆ ಬರ್ತಾರೆ, ಶ್ರೀರಂಗರೆ ಹೋಗಿ ಅಲಮೇಲಮ್ಮ ತಲಕಾಡಿಗೆ ಬಂದುಬಿಟ್ಟು 3 ಡೇಸ್ ಪೂಜೆ ಮಾಡ್ತಾರೆ. 4th 1 ಡೇಸ್ಗೆ ಕಾಯಿಲೆ ಗುಣವಾಗಲ್ಲ, ಬಿಕಾಸ್ ಟೈಮ್ ಇಸ್ ಓವರ್ ಆಗೋಗಿರುತ್ತೆ. ನದಿ ಸ್ನಾನ ಮಾಡಿ ಡೈಡ್ ಆಗುತ್ತೆ. ಅಲಮೇಲಮ್ಮ ಹಸ್ಬೆಂಡ್ ಶ್ರೀರಂಗರೆ ಸತ್ತೋಗ್ಬಿಡ್ತಾರೆ. ಅವರು ಸತ್ತೋದಂತ ಶ್ರೀರಂಗಪಟ್ಟಣ ಫುಲ್ ಪ್ರೊಟೆಕ್ಟೆಡ್ ಮಾಡ್ಕೊಳ್ತಾರೆ. ಇನ್ಚಾರ್ಜ್ ನೋಡ್ಕೊಳ್ಳೋಕ್ಕೆ ಮೈಸೂರು, ಯಾಕಂದರೆ ಪಕ್ಕದಲ್ಲಿರುವಂಥದ್ದು ನಿಯರೆಸ್ಟ್ ಮೈಸೂರು, ಸೈಡಲ್ಲಿ ಯಾರು ರಾಜನೂ ಇರೋದು. ಅವಾಗ ರಾಜ ಒಡೆಯರು ಅಂತಂದು 408 ಇಯರ್ಸ್ ಬ್ಯಾಕು ಶ್ರೀರಂಗಪಟ್ಟಣ ಪೂರ್ತಿ ವಹಿಸ್ಕೊಳ್ತಾರೆ, ನೋಡ್ಕೊಳ್ತಾರೆ. ಮತ್ತು ಅಲಮೇಲಮ್ಮ ಗಂಡ ಸತ್ತ ನಂತರ ಜ್ಯುವೆಲರಿ ಕೊಡೋದನ್ನ ಸ್ಟಾಪ್ ಮಾಡ್ತಾರೆ, ಬಿಕಾಸ್ ಸಡನ್ಲಿ ಹಸ್ಬೆಂಡು ಡೆತ್ ಆದ ಪೈನಿಂಗ್ ಇರ್ತಾರೆ. ಇದು ರಾಜ ಒಡ್ರ ಅಂತ ರಾಜ ಒಡ್ರು ಏನಂತಂದರೆ ಇದೆಲ್ಲ ನೋಡ್ಕೊಳ್ತಿರುವಂಥದ್ದು ಶ್ರೀರಂಗಪಟ್ಟಣ ನಾವೇ. ಮತ್ತು ಜ್ಯುವೆಲರಿ ಬರ್ತಿದ್ದು ಕಂಪಲ್ಸರ್ ಆಗಿ ನಿಂತೋಗಿದೆ. ಅದು ಕಂಪಲ್ಸರ್ ಆಗಿ ವೆರಿ ಇಂಪಾರ್ಟೆಂಟ್ ಜ್ಯುವೆಲರಿ ಅವರಿಂದ ಬರ್ತಿರೋದು. ಹೇಗೇನು ಕಂಟಿನ್ಯೂ ಆಗಲಿ ಈಸ್ಕೊಬರಿಗೆ ಅಂದ್ಬಿಟ್ಟು ಸೈನಿಕರು ಬರ್ತಾರೆ. ಸೈನಿಕರೆಲ್ಲ ಬಂದು ಆಭರಣ ಕೇಳ್ತಾರೆ. ಅವಳಿಗೆ ಇದ್ದಷ್ಟು ಕೋಪ ಬರುತ್ತೆ, ಯಾಕೆಂದರೆ ನನ್ನ ಹೌಸ್ಗಾರ್ಡ್ ಆದರೂ ಕೂಡ ನನ್ನ ಹಸ್ಬೆಂಡ್ನ ಬದುಕಿಸ್ತೀನ, ನಾನು ಸದ್ಯದಲ್ಲಿ ದುಃಖದಲ್ಲಿದ್ದೀನಿ, ಇವಾಗ ಸದ್ಯಕ್ಕೆ ನಾನು ಆಭರಣಗಳು ಯಾವುದೂ ಕೊಡೋದಿಲ್ಲ ಅಂತ. ಮತ್ತು ಸೈನಿಕರು ಹೋಗಿ ರಾಜ ಒಡ್ರಿಗೆ ಗೊತ್ತಿಸ್ತಾರೆ. ರಾಜ ಒಡ್ರಿಗೆ ಇದ್ದಷ್ಟು ಕೋಪ ಬರುತ್ತೆ. ಅಂದರೆ ಆಗಿನ ಕಾಲದಲ್ಲಿ ರಾಜಾಜ್ಞೆ ಮೀರೋಂಗಿಲ್ಲ ಸರ್, ರೂಲ್ಸ್ನ ಬ್ರೇಕ್ ಮಾಡೋಂಗಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡಬೇಕು. ಅದು ಅವರಿಗೆ ಅವಮಾನ ಆದಂಗೆ ಆಗ್ತದೆ. ಅದಕ್ಕೋಸ್ಕರ ಕೋಪ ಬಂದು ಬಲವಂತವಾಗಿ ಅಟ್ಯಾಕ್ ಮಾಡ್ಕೊಂಡು ಕಿತ್ಕೊಂಬನಿ ಅಂತಂದ್ಬಿಟ್ಟು ಮತ್ತೆ ಆರ್ಸ್ ರೈಡಿಂಗಲ್ಲಿ ಆರ್ಮಿ ಪೀಪಲ್ಸ್ನ ಅಟ್ಯಾಕ್ ಮಾಡ್ತಾರೆ. ಅಲಮೇಲಮ್ಮ ಏನು ಮಾಡ್ತಾಳೆ ಅಂದರೆ, ನಾ ಏಕೆ ಶ್ರೀರಂಗಪಟ್ಟಣದಲ್ಲಿರಬೇಕು, ತವರು ಉಳ್ಕೊಂಡಾಗೋಣ ಮಾಲಂಗಿಗೆ ಅಂತಂದ್ಬಿಟ್ಟು ಆಲ್ ದ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಜ್ಯುವೆಲರಿನ ಪ್ಯಾಕಿಂಗ್ ಮಾಡ್ಕೊಂಡು ತಲಕಾಡಿಗೆ ಬರ್ತಾರೆ. ನದಿ ದಾಟಬೇಕು. ಅಷ್ಟರಲ್ಲಿ ಸೈನಿಕರೆಲ್ಲ ಕುದುರೆ ಸವಾರಲ್ಲಿ ಅಟ್ಯಾಕ್ ಮಾಡ್ತಾರೆ. ಆವಾಗ ನದಿ ಪಕ್ಕ ನಿಂತ್ಕೊಂಡು 3 ಶಾಪ ಕೊಡುವಂಥದ್ದು. ಮೊದಲೇ ಶಾಪ ಬಂದು ತಲಕಾಡು ಮಾಡೋದು. ಮೊದಲೇ ಶಾಪ ಏನಕ್ಕೆ ಕೊಡ್ತಾಳೆ ತಲಕಾಡಿಗೆ ಅಂದರೆ, ಸೈನಿಕರು ಬರ್ತಿರೋ ಸ್ಪಾಟ್ ತಲಕಾಡು ತನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಮೊದಲೇ ಶಾಪ ಕೊಡ್ತಾಳೆ. ಆಗಿನ ಕಾಲದಲ್ಲಿ ಸರ್ ಸತ್ಯಕ್ಕೆ ಕಾಲ ಇದೆ. ಎಕ್ಸಾಂಪಲ್ ಏನಂದರೆ, ಆಗಿನ ಕಾಲದಲ್ಲಿ ಒಂದು ಮ್ಯಾಟ್ರ್ ಹೇಳ್ತೀನಿ ಅಂತಂದರೆ ಸಡನ್ಲಿ ನಂಬ್ಕೊಳ್ತೀವಿ. ಈಗಿನ ಕಾಲದಲ್ಲಿ ನಿಮ್ಗೆ ಸ್ಟೋರಿ ಹೇಳ್ತೀನಿ, ಈಗಲೂ ಕೂಡ ನಿಮ್ಮ ಮೈಂಡಲ್ಲಿ ಸ್ವಲ್ಪ 10 ಮಿನಿಟ್ಸ್ ಥಿಂಕ್ ಮಾಡಿ ನಂಬುವಂಥ ಕಾಲ ಈಗಿನ ಕಾಲ. ಸರಿನಾ ಮೇಡಮ್? ಮತ್ತು ಆಗಿನ ಕಾಲದಲ್ಲಿ ಸತ್ಯಕ್ಕೆ ಕಾಲ ಇತ್ತು, ದೈವ ಭಕ್ತಿ. ಆಗಿನ ಕಾಲದಲ್ಲಿ ಫಸ್ಟ್ ಶಾಪ ಕೊಟ್ಟ ನ್ಯಾಚುರಲ್ ಆಟೋಮೆಟಿಕ್ ಆಗಿ 60 ಫೀಟ್ ಹೈಟ್ಗೆ ಸ್ಯಾಂಡ್ ಬಂದು ಒಂದು ಎಂಟರ್ ಸಿಟಿನ ಸ್ಯಾಂಡಲ್ ಕವರ್ ಆಗುತ್ತೆ. ವಿತ್ ಆಲ್ ದ ಆರ್ಮಿ ಪೀಪಲ್ಸ್ ಎಲ್ಲ ಸ್ಯಾಂಡಲ್ಲಿ ಕವರ್ ಆಗಿ ಗೈಡ್ ಆಗಿದೆ. 2 ಶಾಪ ಮಾಲಂಗಿ ಮುಡುವಾಗಲಿ. ಮಾಲಂಗಿ ಅಂದರೆ ಆಕೆ ಊರು, ಮಡು ಅಂತಂದರೆ ಮೇಡಮ್ ಓಲ್ಪುಲ್ ಸುಳಿ ಬರ್ತದೆ, ಡೇಂಜರ್ಸ್. ಅವರು ಪಕ್ಕದಲ್ಲಿ ಒಟ್ಟು 3 ನದಿ ನೀರು ಹರ್ಕೊಂಡು ಬರ್ತದೆ. ಕಾವೇರಿ, ಕಪಿಲ್, ಆಟಸ್ಪಟ್ಟಿ ಆ್ಯಕ್ಚುಲಿ ಟಿ ನರಸೀಪುರದಲ್ಲಿ ಸಂಗಮ ಇದೆ. ಅವರು ಪಕ್ಕದಲ್ಲಿ ಒಟ್ಟು 3 ನದಿ ನೀರು ಬರ್ತದೆ. ಆ ಜಾಗದಲ್ಲಿ ಸುಳಿ ಆಗ್ತದೆ. ಓಲ್ಪುಲ್ ಆಲ್ ದ ಇಂಪಾರ್ಟೆಂಟ್ ಜ್ಯುವೆಲರಿ ಪ್ಯಾಕಿಂಗ್ ಓಲ್ಪುಲ್ ಇನ್ಸೆಕ್ಟ್ ಯಾರಿಗೂ ಕೂಡ ಸಿಗ್ಬಾರ್ದು. 3ನೇ ಶಾಪ ಮೈಸೂರು ರಾಜರಿಗೆ ಮಕ್ಕಳು ಆಗ್ಬೋದು. ಇಷ್ಟೆಲ್ಲ ಕಾರಣ ಅವರೇನೆ ನೆಕ್ಸ್ಟ್ ಜನ್ರೇಷನ್ ಒಂದು 3 ಶಾಪ ಬಿಟ್ಟು ಸುಳಿಗೆ ಬಿದ್ದು ಹಾತ್ ಮಾಡೋದು. ಅಂದು ರಾಣಿ ಶಾಪ ಬಿಟ್ಟು ಇನ್ನೂ ಕೂಡ ನಿಜವಾಗಿ ಇನ್ನೂ ಕೂಡ ತಲಕಾಡಲ್ಲಿ 500 ಏಕರ್ಸ್ ಅದು ಒಂದು ಗೆಸ್ಟ್ ಮೇಲೆ ಇರ್ತದೆ. ಇದು ಕೂಡ ಎಕ್ಸ್ಟ್ರಾ ಇದೆ. ಮತ್ತು ಈಗಲೂ ಕೂಡ ದೇವತೆ ರಿಯಲ್ ಓಲ್ಫುಲ್ ಇದೆ, ಬಟ್ ಪೀಪಲ್ ನಾಟ್ ಅಲ್ಲ, ಬಿಕಾಸ್ ವೆರಿ ಡೇಂಜರ್ಸ್. ಅಪಾಯ ಜಾಗ ಯಾರು ಕೂಡ ಮತ್ತು ಆಗಿನ ಕಾಲದಲ್ಲಿ ರಾಜ ಒಡೆಯರು ಈಗಿದ್ದು ಶ್ರೀಕಂಠ ಅಂತ ನರಸಿಂಹರಾಜ ಅವರು ಬಿಫೋರ್ 2013 ಡೈಡ್ ಆಗಿದೆ. ಕೂಡ ಸ್ವಂತ ಮಕ್ಕಳು ಒಂದು ಗಂಡು ಮಗ ಆಗಿದ್ರು. ಆ ರಾಜ್ಯಕ್ಕೆ ಯದಿವೀರಿಗೆ ಮಕ್ಕಳಾಗಿದ್ದಾರೆ. ಮತ್ತು ಯದಿವೀರು ಮಕ್ಕಳು ಏಜ್ ಆದ ಏನಿಲ್ಲ ಮಕ್ಕಳು ಅದೇ ತಿರುಗಾಲ ಮಾತ್ರ ಮಕ್ಕಳಾಗಿದ್ದಾರೆ. ಈ ಕಾವೇರಿ ವಾಟರ್ ಇದೆ, ಟೆಂಪಲ್ ಮಾಡಿದ್ದಾರೆ.
ಚೋಳ ವೈಶಾಲ. ಮತ್ತು ಗಂಗದು ಯಾವ ಶೈಲಿ, ವಿಷ್ಣುದು ನೀವು ಸೋಮಕ್ಕ ನೋಡಿದ್ರಲ್ವ, ಅದು ಯಾವ ಶೈಲಿ? ದ್ರಾವಿಡ ಚಕ್ರ, ಇದು ಸ್ಟಾರು, ನಕ್ಷತ್ರ ಆಗರ, ನಾಗರ ಶೈಲಿ. ಹೇಳಿಲ್ಲ ಅವರು ನಾಗರ ಶೈಲಿ, ನಾವು ಹೇಳ್ತಾ ಇದ್ದೀವಿ ನಾಗರ ಶೈಲಿ. ಇದು ದ್ರಾವಿಡ ಚೌಕಾಕಾರ. ಶಿವಂದು ಚೌಕಾಕಾರ ದ್ರಾವಿಡ, ವಿಷ್ಣುದು ನಾರದು ಸ್ಟಾರು, ನಕ್ಷತ್ರ, ನಾಗರ ಶೈಲಿ. ಹಾವು ಮತ್ತು ಆನೆ, ಶಿವ, ಇದು 3 ರಾಜ ದೇವಾಲಯ ಕಟ್ಟೋದು. 8ನೇ ಶತಮಾನ ಗಂಗಾ ಬರ್ತಾರೆ, 11ನೇ ಶತಮಾನ ಚೋಳ ಬರ್ತಾರೆ, 17ಕ್ಕೆ ವೈಶಾಲ ಫಿನಿಶ್ ಮಾಡೋದು. ತಲಕಾಡನ್ನು ಗೆದ್ದು ತಲಕಾಡುಗೊಂಡ ಅಂತ ಬೇರೆ ಬರ್ತಾರೆ ವೈಶಾಲ ನೋಡ್ತಾರೆ. ಇದು ಒಂದೇ ಕಲ್ಲಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ನೋಡಿ, ರೊಟೇಟ್ ಆಗುತ್ತೆ. ಈಗ ಅರ್ಥ ಮಾಡಿದ್ರೆ ಹಿಂಗೆ ಉಲ್ಟಾ ತಿರುಗಿ